ಈಗ ನೀವೇನಾದ್ರು ಒಬ್ಬರೇ ಇದ್ರೆ ಈ ವಿಡಿಯೋ ನೋಡಬೇಡಿ. ಯಾಕಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ರಾತ್ರಿ ಕನ್ನಡಿ ನೋಡಕ್ಕೆ ನೀವು ಭಯ ಪಡ್ತೀರಾ. ಈ ಊರಲ್ಲಿ ರಾತ್ರಿ 12 ಗಂಟೆ ನಂತರ ಕನ್ನಡಿಯಲ್ಲಿ ಯಾರು ಮುಖ ನೋಡಲ್ಲ. ಒಂದು ವೇಳೆ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಒಂದು ಹಾಳು ಬಿದ್ದ ಮನೆ ಇತ್ತು. ಆ ಮನೆ ಒಳಗೆ ಒಂದು ದೊಡ್ಡ ಕನ್ನಡಿ ಇತ್ತು. ಆ ಹಳ್ಳಿ ಜನ ಹೇಳ್ತಾ ಇದ್ರು, ರಾತ್ರಿ 12 ಗಂಟೆ ನಂತರ ಕನ್ನಡಿಯಲ್ಲಿ ಮುಖ ನೋಡಬೇಡಿ ಅಂತ. ಒಂದು ದಿನ ಆ ಊರಿಗೆ ಹೊಸದಾಗಿ ಬಂದ ಒಬ್ಬ ಯುವಕ ಈ ಮಾತುಗಳನ್ನು ನಂಬೋದಿಲ್ಲ. ಆ ಯುವಕ ಏನಾಗುತ್ತಾ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಅವನು ಕನ್ನಡಿ ಮುಂದೆ ನಿಂತ್ಕೊಂಡ. ಮೊದಲು ಕನ್ನಡಿಯಲ್ಲಿ ಅವನ ಮುಖನೇ ಕಾಣ್ತಾ ಇತ್ತು. ಆದ್ರೆ ಆಮೇಲೆ ಕನ್ನಡಿಯಲ್ಲಿ ಕಂಡ ದೃಶ್ಯ ಹೇಳಿದ್ರೆ ಯಾರು ನಂಬಲ್ಲ. ಅವನು ನಗ್ತಾ ಇರ್ಲಿಲ್ಲ, ಆದರೆ ಕನ್ನಡಿ ಮಾತ್ರ ಅವನ ನೋಡಿ ನಗ್ತಾ ಇತ್ತು. ಅವನ ಹಿಂದೆ ಯಾರೋ ಬಂದು ನಿಂತಿರೋ ತರ ಕನ್ನಡಿಯಲ್ಲಿ ಒಂದು ನೆರಳು ಕಾಣಿಸ್ತು. ಅವನು ತಿರುಗಿ ನೋಡಿದ, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಮತ್ತೆ ಕನ್ನಡಿ ನೋಡಿದಾಗ ಅವನ ಮುಖನೇ ಅಲ್ಲಿರ್ಲಿಲ್ಲ. ಈ ಘಟನೆ ನಡೆದ ಮೇಲೆ ಆ ಹುಡುಗನಿಗೆ ಮಾತೆ ನಿಂತೋಗುತ್ತೆ. ಇಂದಿಗೂ ಈ ಮನೆ ಬಳಿ ಹೋಗೋಕೆ ಜನ ಹೆದರ್ತಾರೆ. ಯಾಕಂದ್ರೆ ಆ ಮನೆ ಒಳಗಿರುವ ದೊಡ್ಡ ಕನ್ನಡಿಯಲ್ಲಿ ಬೆರಳಿನ ಗುರುತುಗಳು ನಮಗೆ ನೋಡಕ್ ಸಿಗ್ತವೆ. ಈಗ ಹೇಳಿ, ಇಂದು ರಾತ್ರಿ ನೀವು ಕನ್ನಡಿಯಲ್ಲಿ ಮುಖ ನೋಡ್ತೀರಾ? ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಆ ದೆವ್ವ ನಿಮ್ಮನ್ನು ನೋಡಕ್ಕೆ ಬರುತ್ತೆ.